ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮ್ಮೆಲ್ಲರಲ್ಲೂ ಒಬ್ಬ ಸುಧಾರಕ ಇರ್ತಾನಲ್ವಾ? ಖಂಡಿತ. ನಮ್ಮವರಿಗೆ, ನಮ್ಮ ಸುತ್ತಮುತ್ತಲಿನವರಿಗೆ ಯಾವುದು ಸರಿ, ಯಾವುದು ತಪ್ಪು ಅಂತ ಹೇಳುವೊಂದು ತವಕ. ನಮ್ಮ ಉದ್ದೇಶ ಒಳ್ಳೆದೇ ಇರ್ಬೋದು, ಅದರಲ್ಲಿ ತಪ್ಪಿಲ್ಲ. ಹೌದು. ಆದ್ರೆ ಇಂದು ನಮ್ಮ ಮುಂದಿರೋ ಒಂದು ಆಧ್ಯಾತ್ಮಿಕ ಪ್ರವಚನ ಒಂದು ಶಾಕಿಂಗ್ ಪ್ರಶ್ನೆ ಕೇಳುತ್ತೆ. ಒಂದು ವೇಳೆ ಇತರರನ್ನು ಸುಧಾರಿಸುವ ಕೆಲಸ ನಿಮ್ಮದಲ್ಲವೇ ಅಲ್ಲವಾದ್ರೆ? ಹೌದು, ಇದು ಬಹಳ ಕುತೂಹಲಕಾರಿ. ನಾವು ಪ್ರತಿದಿನ ಎದುರಿಸುವ ಒಂದು ಸನ್ನಿವೇಶ ಇದು. ಹಾಗಾದ್ರೆ ನಮ್ಮ ನಿಜವಾದ ಜವಾಬ್ದಾರಿ ಏನು? ಈ ಸುಧಾರಣೆಯ ಗುತ್ತಿಗೆಯನ್ನು ಬೇರೆ ಯಾರಾದ್ರೂ ತಗೊಂಡಿದ್ದಾರಾ? ಬನ್ನಿ, ಇದರ ಬಗ್ಗೆ ಆಳವಾಗಿ ಚರ್ಚಿಸೋಣ. ಖಂಡಿತ. ಇನ್ನೊಬ್ಬರ ಜೀವನದಲ್ಲಿ ಒಂದು ಸಣ್ಣ ತಪ್ಪು ಕಂಡ್ರೂ ಸಾಕು, ನಾವೇ ಸರಿ ಮಾಡೋಕ್ ಹೋಗ್ಬಿಡ್ತೀವಿ. ಹೌದು, ಆ ಜವಾಬ್ದಾರಿಯನ್ನ ನಾವೇ ಹೊತ್ಕೊಂಡ್ಬಿಡ್ತೀವಿ. ಆದರೆ ಈ ಆಕಾರ ಹೇಳ್ತಿರೋದು ನಿಮ್ಮ ಪಾತ್ರ ಬೇರೆ ಇದೆ, ನೀವು ತಪ್ಪು ಜವಾಬ್ದಾರಿ ಹೊತ್ತಿದ್ದೀರಿ ಅಂತ. ಇದು ಕೇಳೋಕೆ ನಮ್ಮ ಹೆಗಲು ಮೇಲಿನ ದೊಡ್ಡ ಭಾರ ಇಳಿಸಿದ ಹಾಗೆ ಅನ್ಸತ್ತೆ. ಖಂಡಿತ. ಹಾಗಾದ್ರೆ ಈ ಪ್ರವಚನದ ಮೊದಲ ಹೆಜ್ಜೆಯೇ ಈ ಭಾರವನ್ನು ಇಳಿಸುವುದ್ರ ಬಗ್ಗೆ ಇದೆ. ಹೌದು, ಇಳಿಸೋದ್ರ ಬಗ್ಗೆ. ಕಾನೂನನ್ನು ಕೈಗೆತ್ತಿಕೊಳ್ಳಬೇಡಿ ಅಂತ ಒಂದು ಮಾತು ಬರುತ್ತೆ. ಲೌಕಿಕವಾಗಿ ಇದರ ಅರ್ಥ ನಮ್ಗೆ ಗೊತ್ತು. ಆದರೆ ಈ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಇದರ ಅರ್ಥ ಇನ್ನೂ ಆಳವಾಗಿದೆ ಅಲ್ವಾ? ಖಂಡಿತ. ಇಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳೋದು ಅಂದ್ರೆ ಇನ್ನೊಬ್ಬರ ತಪ್ಪನ್ನು ನೋಡಿ ನಾವೇ ಅವರಿಗೆ ನ್ಯಾಯಾಧೀಶರಾಗಿ ಬಿಡೋದು. ಕರೆಕ್ಟ್. ನಾವೇ ತೀರ್ಪು ಕೊಡೋದು, ಅವ್ರ ಬಗ್ಗೆ 4 ಕಡೆ ನಿಂದೆ ಮಾಡೋದು, ಅಥವಾ ನಾವೇ ಮುಂದೆ ನಿಂತು ಅವ್ರನ್ನ ಸರಿಪಡಿಸಲು ಪ್ರಯತ್ನಿಸೋದು. ಈ ಆಕಾರದ ಪ್ರಕಾರ ಇದು ಕೂಡ ಒಂದು ತಪ್ಪು. ನಮ್ಮ ಕೆಲಸ ಕೇವಲ ಸಾಕ್ಷಿಯಾಗಿ ನೋಡೋದು ಅಷ್ಟೇ. ಹೌದು. ಒಂದು ವೇಳೆ ವಿಷಯ ನಿಜವಾಗ್ಲೂ ಕೈಮೀರುತ್ತಿದೆ ಅಂತ ಅನ್ಸಿದ್ರೆ ಅದನ್ನ ಕೇವಲ ಆ ಪರಮಾತ್ಮನಿಗೆ ರಿಪೋರ್ಟ್ ಮಾಡಬೇಕು ಅಷ್ಟೇ. ಆಮೇಲನ್ನ ಜವಾಬ್ದಾರಿ ಆತಂದು. ಇದಕ್ಕೊಂದು ಅದ್ಭುತವಾದ ಹೋಲಿಕೆಯನ್ನ ಕೊಡಲಾಗಿದೆ. ಪರಮಾತ್ಮನನ್ನ ಅವಿನಾಶಿ ಸರ್ಜನ್ ಅಂತ ಕರೆಯಲಾಗಿದೆ. ಈ ಡಾಕ್ಟರ್ ಅಥವಾ ಸರ್ಜನ್ ಉದಾಹರಣೆ ಯಾಕೆಷ್ಟು ಮುಖ್ಯ ಅನ್ಸುತ್ತೆ? ಯಾಕೆಂದ್ರೆ ಒಬ್ಬ ನುರಿತ ಸರ್ಜನ್ಗೆ ಮಾತ್ರ ರೋಗ ಎಲ್ಲಿದೆ, ಅದನ್ನ ಎಷ್ಟು ಕತ್ತರಿಸಬೇಕು, ಯಾವ ಔಷಧಿ ಕೊಡಬೇಕು ಅಂತ ನಿಖರವಾಗಿ ಗೊತ್ತಿರುತ್ತೆ. ಹೌದು. ನಮ್ಮ ಹಾಗೆ ಸಾಮಾನ್ಯ ಜ್ಞಾನ ಇರೋರು ಸ್ಕಾರ್ಪೆಲ್ ಹಿಡ್ಕೊಂಡ್ರೆ ಏನಾಗತ್ತೆ? ರೋಗಿಯ ಜೀವಕ್ಕೆ ಅಪಾಯ. ಅದೇ ರೀತಿ ಪರಮಾತ್ಮನಿಗೆ ಪ್ರತಿಯೊಬ್ಬ ಆತ್ಮದ ದೌರ್ಬಲ್ಯ, ಅದರ ಹಿಂದಿನ ಕಾರಣ ಮತ್ತು ಅದನ್ನ ಹೇಗೆ ಸರಿಪಡಿಸಬೇಕು ಅನ್ನೋ ಸಂಪೂರ್ಣ ಜ್ಞಾನವಿದೆ. ಆತನೇ ಎಲ್ಲರ ಅವಗುಣಗಳನ್ನು ತೆಗೆದುಹಾಕುವ ಕಾಂಟ್ರಾಕ್ಟ್ ತಗೊಂಡಿದ್ದಾನೆ. ಅಂದ್ರೆ ನಾವು ಪ್ರತಿಯೊಬ್ಬರ ಜೀವನದಲ್ಲೂ ನಾವೇ ಸರ್ಜನ್ ಆಗೋಕ್ ಹೊರಟಿದೀವಿ. ಆದ್ರೆ ನಮ್ಮತ್ರ ಅದಕ್ಕೆ ಬೇಕಾದ ಜ್ಞಾನವಾಗ್ಲಿ ಉಪಕರಣವಾಗ್ಲಿ ಇಲ್ಲ. ಈ ಆಕರ ಹೇಳ್ತಿರೋದು, ನಿಮ್ಮ ಕೈಯಲ್ಲಿ ಸ್ಕಾಲ್ಪೆಲ್ ಇಡ್ಬೇಡಿ, ನೀವು ಸರ್ಜನ್ ಅಲ್ಲ. ನಿಮ್ಮ ಕೆಲಸ ಕೇವಲ ನರ್ಸ್ನಂತೆ ಸರಿಯಾದ ವೈದ್ಯರಿಗೆ ರಿಪೋರ್ಟ್ ಮಾಡೋದು. ನಿಖರವಾಗಿ. ನಾವು ಮಧ್ಯ ಪ್ರವೇಶಿಸಿದಾಗ ನಮ್ಮ ದೇಹಾಭಿಮಾನದಿಂದಾಗಿ, ಅಂದ್ರೆ ನಾನು ಸರಿಪಡಿಸ್ತೀನಿ ಅನ್ನೋ ಅಹಂಕಾರದಿಂದಾಗಿ ವಿಷಯ ಇನ್ನೂ ಕೆಡುತ್ತೆ. ಸಂಬಂಧಗಳಲ್ಲಿ ಬಿರುಕು ಬರುತ್ತೆ. ಹೌದು. ನಮ್ಮ ಉದ್ದೇಶ ಒಳ್ಳೆಯದೇ ಇರ್ಬೋದು, ಆದ್ರೆ ನಾನು ಸರಿಪಡಿಸ್ತೀನಿ ಅನ್ನೋ ಭಾವನೆಯಲ್ಲೇ ಒಂದು ರೀತಿಯ ಅಹಂಕಾರ ಬೆರೆತಿರಿಸ್ತೆ. ಆಗ ಎದುರುಗಿರೋರು ನಮ್ಮ ಮಾತನ್ನ ಕೇಳೋ ಬದಲು ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದರಿಂದ ಸಂಬಂಧ ಹಾಳಾಗೋದೇ ಹೆಚ್ಚು. ಖಂಡಿತ. ಹಾಗಾದರೆ ನಮ್ಮ ನಿಜವಾದ ಗುರಿಯನ್ನು ನೆನಪಿಸಿಕೊಂಡ್ರೆ ಈ ಸಣ್ಣ ಪುಟ್ಟ ವಿಷಯಗಳಿಂದ ದೂರವಿರಬಹುದು. ಆದ್ರೆ ಇದು ಅಷ್ಟು ಸುಲಭವೇ? ಇಲ್ಲ. ನಮ್ಮನ್ನು ನಿಯಂತ್ರಿಸುವ ಮಾಯೆ ಎಂಬ ಶಕ್ತಿಯ ಬಗ್ಗೆಯೂ ಇಲ್ಲಿ ಹೇಳಲಾಗಿದೆ. ಈ ಮಾಯೆ ನಮ್ಮನ್ನು ಈ ಮೂಲ ತತ್ವದಿಂದ ಹೇಗೆ ದೂರ ಸರಿಸುತ್ತೆ? ಮಾಯೆಯ ಕೆಲಸವೇ ಅದು. ನಮ್ಮನ್ನು ನಮ್ಮ ದೊಡ್ಡ ಗುರಿಯಿಂದ ವಿಚಲಿತಗೊಳಿಸಿ ಸಣ್ಣ ಪುಟ್ಟ ವ್ಯರ್ಥ ವಿಷಯಗಳಲ್ಲಿ ಸಿಲುಕ್ಸೋದು. ಹೌದು. ಅವನು ಹಾಗೆ ಅಂದ, ಇವಳು ಹೀಗೆ ಮಾಡಿದಳು, ಇದ್ರಲ್ಲೇ ನಮ್ಮ ಸಮಯ, ಶಕ್ತಿ ಎಲ್ಲ ವ್ಯರ್ಥ. ಕರೆಕ್ಟ್. ನಾವು ವಿಶ್ವದ ಮಾಲೀಕರಾಗುವ ದೊಡ್ಡ ಗುರಿ ಇಟ್ಕೊಂಡು ಬಂದವರು, ಅದರ ದಾರಿಯಲ್ಲಿ ಬಿದ್ದಿರೋ ಕಲ್ಲುಗಳನ್ನ ಎಣಿಸ್ತಾ ಕೂತ್ಬಿಡ್ತೀವಿ. ಈ ಮರವಿನಿಂದ ಪಾರಾಗಲು ಒಂದು ಸಾಧನದ ಬಗ್ಗೆ ಹೇಳಲಾಗಿದೆ, ಒಂದು ಬ್ಯಾಡ್ಜ್. ಈ ಬ್ಯಾಡ್ಜ್ನ ಪರಿಕಲ್ಪನೆ ನನಗೆ ಬಹಳ ಆಸಕ್ತಿಕರವಾಗಿ ಕಂಡಿತು. ಒಂದು ಸಣ್ಣ ವಸ್ತು ನಮ್ಮ ಇಡೀ ದೃಷ್ಟಿಕೋನವನ್ನೇ ಹೇಗೆ ಬದಲಾಯಿಸಬಹುದು. ಹೌದು, ಒಂದು ಶಕ್ತಿಶಾಲಿ ಸ್ಮೃತಿ ಚಿಹ್ನೆ. ಈ ಬ್ಯಾಡ್ಜ್ ಮೇಲೆ ತ್ರಿಮೂರ್ತಿ ಶಿವ, ಕೆಳಗೆ ನಮ್ಮ ಲಕ್ಷ್ಯವಾದ ಲಕ್ಷ್ಮೀನಾರಾಯಣ ಮತ್ತು ಮಧ್ಯದಲ್ಲಿ ನಮ್ಮ ಈ ಬ್ರಾಹ್ಮಣ ಜೀವನವನ್ನು ಚಿತ್ರಿಸಲಾಗಿದೆ. ಈ ಬ್ಯಾಡ್ಜ್ ನೋಡ್ದಾಗ್ಲೆಲ್ಲ ನಮಗೆ ನೆನಪಾಗುತ್ತೆ. ಏನು ಅಂತ? ನನ್ನ ಸೃಷ್ಟಿಕರ್ತ ಯಾರು, ನಾನು ಏನಾಗ್ಬೇಕು ಮತ್ತು ಈಗ ನಾನು ಯಾವ ಪಾತ್ರವನ್ನು ನಿರ್ವಹಿಸ್ತಿದ್ದೇನೆ. ಈ ಸ್ಮೃತಿ ಬಂದಾಗ ನಾನು ಇಷ್ಟು ದೊಡ್ಡ ಗುರಿ ಇಟ್ಕೊಂಡಿರುವಾಗ ಈ ಸಣ್ಣಪುಟ್ಟ ವಿಷಯಗಳಲ್ಲಿ ನನ್ನ ಶಕ್ತಿಯನ್ನ ಯಾಕೆ ವ್ಯರ್ಥ ಮಾಡ್ಲಿ ಅನ್ನೋ ಅರಿವು ತಾನಾಗೇ ಬರುತ್ತೆ. ಇಲ್ಲಿ ಬ್ರಾಹ್ಮಣ ಜೀವನ ಅಂತ ಒಂದು ಪದ ಬಂತು.
ನಮ್ಮೆಲ್ಲ ಕೇಳುಗರಿಗೆ ಇದರ ಪರಿಚಯ ಇರೋದಿಲ್ಲ. ಈ ಆಧ್ಯಾತ್ಮಿಕ ಅಧ್ಯಯನದಲ್ಲಿ ಇದರ ಅರ್ಥವೇನು? ಖಂಡಿತ. ಇಲ್ಲಿ ಬ್ರಾಹ್ಮಣ ಅಂದ್ರೆ ಯಾವುದೇ ಜಾತಿಯಲ್ಲ. ಇದು ಒಂದು ಜೀವನ ಶೈಲಿ ಅಥವಾ ಒಂದು ಪ್ರಜ್ಞೆ ಸ್ಥಿತಿ. ಓ, ಓಕೆ. ಯಾರು ಪರಮಾತ್ಮನ ಜ್ಞಾನವನ್ನು ಕೇಳಿ ತಮ್ಮ ಜೀವನವನ್ನು ಪವಿತ್ರವಾಗಿಟ್ಕೊಳ್ಳಲು ಪ್ರಯತ್ನಿಸ್ತಾರೋ ಅವರನ್ನ ಇಲ್ಲಿ ಬ್ರಾಹ್ಮಣರು ಅಂತ ಕರೆಯಲಾಗುತ್ತೆ. ಅಂದ್ರೆ ಜ್ಞಾನದ ಹಾದಿಯಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳು. ಹೌದು, ಈ ಬ್ಯಾಜ್ ನಾವು ಆ ಹಾದಿಯಲ್ಲಿದ್ದೇವೆ ಅನ್ನೋದನ್ನ ನೆನಪಿಸುತ್ತೆ. ಓಕೆ, ಇದು ಸ್ಪಷ್ಟವಾಯಿತು. ಹಾಗಾದ್ರೆ ಈ ಸ್ಮೃತಿಯನ್ನು ಇಟ್ಕೊಳ್ಳುವುದು ಅಷ್ಟು ಸುಲಭವಲ್ಲ ಅಂತನೂ ಈ ಆಖರ ಹೇಳುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡಲಾಗಿದೆ, ಹನುಮಂತನ ಉದಾಹರಣೆ. ಅಷ್ಟು ಶಕ್ತಿಶಾಲಿ ಭಕ್ತಿವಂತ ಯೋಧನ ಉದಾಹರಣೆಯನ್ನು ಇಲ್ಲಿ ಯಾಕೆ ತರಲಾಗಿದೆ? ಇದೇ ಸಮೀಕರಣ. ಮಾಯೆ ಕೇವಲ ದುರ್ಬಲರ ಮೇಲೆ ದಾಳಿ ಮಾಡಲ್ಲ, ಅದು ಅತ್ಯಂತ ಶಕ್ತಿಶಾಲಿ ಯೋಧರ ಮೇಲೂ ದಾಳಿ ಮಾಡುತ್ತೆ. ಹೌದಲ್ಲ? ನಾನು ಶ್ರೇಷ್ಠ ಯೋಗಿ, ನಾನು ಬಹಳ ಸೇವೆ ಮಾಡ್ತೀನಿ, ನನ್ನಷ್ಟು ಜ್ಞಾನ ಯಾರಿಗೂ ಇಲ್ಲ ಅನ್ನೋ ಸೂಕ್ಷ್ಮ ಅಹಂಕಾರ ಬಂದಾಗ ಮಾಯೆ ಸುಲಭವಾಗಿ ಪ್ರವೇಶಿಸುತ್ತೆ. ಹನುಮಂತ ಅಂದ್ರೆ ಭಕ್ತಿ, ಸೇವೆ, ಶಕ್ತಿಯ ಪ್ರತೀಕ. ಹೌದು, ಆದ್ರೂ ಮಾಯೆ ಅವರನ್ನು ಕೂಡ ಅಲುಗಾಡಿಸಲು ಪ್ರಯತ್ನಿಸಿತು ಅಂತ ಕಥೆಗಳಲ್ಲಿ ಕೇಳ್ತೀವಿ. ಹೌದು. ಇದರರ್ಥ ನಾವು ಎಷ್ಟೇ ಆಧ್ಯಾತ್ಮಿಕವಾಗಿ ಮುಂದುವರೆದಿದ್ದೇವೆ ಅಂದ್ಕೊಂಡ್ರೂ ಒಂದು ಸಣ್ಣ ಮೈಮರೆತ್ರೆ ಸಾಕು. ಅಷ್ಟೇ, ಮಾಯೆ ತನ್ನ ಆಟವನ್ನ ಶುರು ಮಾಡುತ್ತೆ. ಹಾಗಾದ್ರೆ ಇದರಿಂದ ಪಾರಾಗಲು ಇರುವ ದಾರಿ ಯಾವುದು? ಒಂದೇ ದಾರಿ, ಸ್ಮೃತಿ, ನಿರಂತರವಾದ ಸ್ಮೃತಿ. ನಾನು ಯಾರು ಮತ್ತು ನನ್ನವರು ಯಾರು? ಹೌದು, ನಾನು ಯಾರು, ನಾನು ಈ ಶರೀರವಲ್ಲ, ನಾನು ಒಬ್ಬ ಆತ್ಮ. ಮತ್ತು ನನ್ನವರು ಯಾರು, ನನ್ನವರು ಆ ಒಬ್ಬ ಪರಮಾತ್ಮ. ಈ ಎರಡು ಪ್ರಶ್ನೆಗಳಿಗೆ ನಮ್ಮ ಮನಸ್ಸಿನಲ್ಲಿ ಸದಾ ಉತ್ತರ ಸಿದ್ಧವಿದ್ರೆ ಮಾಯೆ ಹತ್ತಿರ ಬರಲು ಧೈರ್ಯ ಮಾಡಲ್ಲ. ಈ ಸ್ಮೃತಿಯೇ ನಮ್ಮ ರಕ್ಷಾ ಕವಚ. ಇದು ಬಹಳ ಮುಖ್ಯವಾದ ಮಾತು. ಈಗ ಮುಂದಿನ ವಿಷಯಕ್ಕೆ ಬರೋಣ. ಇಲ್ಲಿ ಅವ್ಯಭಿಚಾರಿ ಅಂತ ಒಂದು ಮಾತು ಬರುತ್ತೆ. ಕೇಳ್ಲಿಕ್ಕೆ ಸ್ವಲ್ಪ ಕಠಿಣ ಅನ್ಸ್ಬಹುದು. ಹೌದು. ಆದ್ರೆ ಇದರ ಅರ್ಥ ಬಹಳ ಸಿಂಪಲ್ ಆಗಿದೆ, ಅಲ್ವಾ? ಹೌದು, ಅವ್ಯಭಿಚಾರಿ ಅಂದ್ರೆ ಯಾವುದೇ ಕಲಬೆರಕೆ ಇಲ್ಲದ ಅಚಲವಾದ ನಿಷ್ಠೆ. ಅಂದ್ರೆ ನಮ್ಮ ಮನಸ್ಸಿನ ಪ್ರತಿಯೊಂದು ವಿಷಯವನ್ನೂ, ಅದು ನಮ್ಮದೇ ದೌರ್ಬಲ್ಯವಿರಲಿ ಅಥವಾ ಬೇರೆಯವರ ಬಗ್ಗೆ ನಮಗೆ ಕಾಡುತ್ತಿರುವ ವಿಷಯವಿರಲಿ, ಕೇವಲ ಒಬ್ಬ ಪರಮಾತ್ಮನಿಗೆ ಮಾತ್ರ ಹೇಳಬೇಕು. ಬೇರೆ ಬೇರೆ ವ್ಯಕ್ತಿಗಳ ಬಳಿ ಹೋಗಿ ಹೇಳೋದನ್ನ ಇಲ್ಲಿ ದರ್ದರ್ ಸುನಾನ ಅಂದ್ರೆ ಬಾಗಿಲು ಬಾಗಿಲು ತಟ್ಟಿ ಹೇಳೋದು ಅಂತ ಕರೆಯಲಾಗಿದೆ. ಇದು ಆಫೀಸ್ ಪಾಲಿಟಿಕ್ಸ್ನ ಮೊದಲ ನಿಯಮದ ಹಾಗೆ ಕೇಳಿಸ್ತಿದೆ. ಒಂದೇ ವಿಷಯವನ್ನು 10 ಜನಕ್ಕೆ ಹೇಳಿದ್ರೆ ಅದು 10 ಬೇರೆ ಬೇರೆ ಕಥೆಯಾಗಿ ಬದಲಾಗತ್ತೆ. ನಿಖರವಾಗಿ. ಮತ್ತು ಪರಿಹಾರ ಸಿಗೋದಕ್ಕಿಂತ ಸಮಸ್ಯೆ ಇನ್ನಷ್ಟು ದೊಡ್ಡದಾಗುತ್ತೆ. ಕರೆಕ್ಟ್. ನಾವು 10 ಬಾಗಿಲುಗಳನ್ನು ತಟ್ಟಿದಾಗ ಪರಿಹಾರ ಸಿಗಲ್ಲ, ಬದಲಿಗೆ ವಿಷಯ ಇನ್ನಷ್ಟು ಹರಡುತ್ತೆ, ಗಾಸಿಪ್ ಆಗುತ್ತೆ. ಆದ್ರೆ ಒಬ್ಬನ ಮೇಲೆ ಸಂಪೂರ್ಣ ಭರವಸೆ ಇಟ್ಟು ಹೇಳಿದಾಗ ಆತನೇ ದಾರಿ ತೋರಿಸ್ತಾನೆ. ಹೌದು, ಆತ ತಕ್ಷಣವೇ ನಮ್ಮ ಬುದ್ಧಿಗೆ ಸರಿಯಾದ ಯುಕ್ತಿಯನ್ನ ಕೊಡ್ತಾನೆ, ಅಥವಾ ಆ ಇನ್ನೊಬ್ಬ ಆತ್ಮನಿಗೆ ಪ್ರೇರಣೆ ನೀಡಿ ವಿಷಯವನ್ನ ಸರಿಪಡಿಸ್ತಾನೆ. ಇದು ನಂಬಿಕೆಯ ಪ್ರಶ್ನೆ. ಆದರೆ ಎಲ್ಲವನ್ನೂ ಆ ಒಬ್ಬನಿಗೆ ರಿಪೋರ್ಟ್ ಮಾಡಬೇಕು ಅನ್ನೋದು ಸ್ವಲ್ಪ ನಿಷ್ಕ್ರಿಯವೆನಿಸುವುದಿಲ್ಲವೇ? ಕಣ್ಣೆದುರು ತಪ್ಪಾಗುತ್ತಿದ್ರೆ ಸುಮ್ನೆ ನೋಡಿಯೂ ನೋಡದಂತೆ ಇರೋದು ಸರಿಯೇ? ಲೌಕಿಕ ಜೀವನದಲ್ಲಿ ಇದು ಹೇಗೆ ಸಾಧ್ಯ? ಇದು ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ರಿಪೋರ್ಟ್ ಮಾಡೋದು ಅಂದ್ರೆ ನಿಷ್ಕ್ರಿಯವಾಗಿರೋದು ಅಂತ ಅರ್ಥವಲ್ಲ. ಓಕೆ. ಇದರ ಅರ್ಥ ಆ ವಿಷಯದ ಭಾವನಾತ್ಮಕ ಮತ್ತು ತೀರ್ಪಿನ ಜವಾಬ್ದಾರಿಯನ್ನ ನಾವೇ ತಗೋಬಾರದು. ನಾವು ಯಾರನ್ನಾದ್ರೂ ಸರಿಪಡಿಸಲು ಹೋದಾಗ ಕೋಪ, ದ್ವೇಷ ಅಥವಾ ಅಹಂಕಾರದಿಂದ ಹೋಗ್ಬಾರದು. ಬದಲಿಗೆ ಆ ವಿಷಯವನ್ನ ಪರಮಾತ್ಮನಿಗೆ ಹೇಳಿ ಆತನಿಂದ ಶಕ್ತಿ ಮತ್ತು ಯುಕ್ತಿಯನ್ನ ಪಡೆದು ಪ್ರೀತಿಯಿಂದ ಸರಿಯಾದ ರೀತಿಯಲ್ಲಿ ವ್ಯವಹರಿಸಬೇಕು. ಅಂದ್ರೆ ನಮ್ಮ ಆಂತರಿಕ ಸ್ಥಿತಿಯನ್ನ ಬದಲಾಯಿಸೋ ಬಗ್ಗೆ. ಹೌದು, ಬಾಹ್ಯ ಕ್ರಿಯೆಯನ್ನು ನಿಲ್ಲಿಸೋ ಬಗ್ಗೆ ಅಲ್ಲ. ನಮ್ಮ ಉದ್ದೇಶ ಶಿಕ್ಷೆ ಕೊಡೋದಲ್ಲ, ಸುಧಾರಣೆ ಮಾಡೋದಾಗ್ಬೇಕು. ಆ ಸುಧಾರಣೆಯ ಶಕ್ತಿ ಪರಮಾತ್ಮನಿಂದ ಬರುತ್ತೆ. ಓ, ಇದು ಬಹಳ ಮುಖ್ಯವಾದ ಸ್ಪಷ್ಟನೆ. ನಮ್ಮ ಆಂತರಿಕ ಸ್ಥಿತಿ ಸರಿಯಾಗಿದ್ರೆ ನಮ್ಮ ಮಾತು, ನಮ್ಮ ನಡತೆ ತಾನಾಗೇ ಸರಿಯಾಗುತ್ತೆ. ಖಂಡಿತ. ಹಾಗೆಯೇ ನಿಂದೆಯ ಬಗ್ಗೆಯೂ ಒಂದು ಹೊಸ ದೃಷ್ಟಿಕೋನವನ್ನು ಇಲ್ಲಿ ನೀಡಲಾಗಿದೆ. ನನ್ನನ್ನು ನಿಂದಿಸುವವನೇ ನನ್ನ ಮಿತ್ರ ಎಂಬ ಗಾದೆ ಕೇಳಿದ್ವಿ. ಆದ್ರೆ ಅದನ್ನ ಅಳವಡಿಸಿಕೊಳ್ಳೋದು ಬಹಳ ಕಷ್ಟ. ಹೌದು. ಆದ್ರೆ ಇಲ್ಲಿಯ ದೃಷ್ಟಿಕೋನವೇ ಬೇರೆ. ಅದು ಹೇಗೆ? ಹೌದು, ಇದು ಸಾಮಾನ್ಯ ಮಾತಲ್ಲ, ಇದು ಭಗವಂತನ ಮಾತು. ಇಲ್ಲಿ ಪರಮಾತ್ಮನೇ ಹೇಳ್ತಾನೆ, ಈ ಜಗತ್ತಿನಲ್ಲಿ ಅತಿ ಹೆಚ್ಚು ನಿಂದೆಗೆ ಒಳಗಾದವನು ನಾನೇ. ಹೌದಲ್ಲ? ಜನರು ನನ್ನನ್ನು ಸರ್ವವ್ಯಾಪಿ ಅಂತ ಕರೀತಾರೆ, ಕಲ್ಲು ಮಣ್ಣಿನಲ್ಲಿ ನನ್ನನ್ನ ಹುಡುಕ್ತಾರೆ, ನನ್ನ ರೂಪವನ್ನ ವಿರೂಪಗೊಳಿಸಿದ್ದಾರೆ. ಆದರೂ ಕಲ್ಪದ ಕೊನೆಯಲ್ಲಿ ಬಂದು ನನ್ನನ್ನು ನಿಂದಿಸಿದ ಮಕ್ಕಳೇ ನನ್ನ ದೊಡ್ಡ ಮಿತ್ರರಾಗುತ್ತಾರೆ
ಮತ್ತು ಅವರನ್ನು ನಾನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀನಿ. ವಾವ್! ಇದು ಸಹನೆ, ಕ್ಷಮೆ ಮತ್ತು ನಿಸ್ವಾರ್ಥ ಪ್ರೀತಿಯ ಪರಾಕಾಷ್ಠೆ ಅಲ್ವಾ? ಹೌದು. ನಮ್ಮನ್ನು ಯಾರಾದ್ರೂ ಒಂದು ಸಣ್ಣ ಮಾತು ಅಂದ್ರೂ ನಾವು ದಿನಗಟ್ಲೆ ಕೊರಗ್ತೇವೆ. ಆದರೆ ಇಲ್ಲಿ ಇಷ್ಟೆಲ್ಲಾ ನಿಂದೆ ಸಹಿಸಿಕೊಂಡು ನಿಂದಿಸಿದವರನ್ನೇ ಮಿತ್ರರನ್ನಾಗಿಸಿಕೊಳ್ಳುವ ಪಾಠವಿದೆ. ಹೌದು. ನಮಗೂ ಇದೇ ಶಿಕ್ಷಣವನ್ನ ನೀಡಲಾಗ್ತಿದೆ. ಯಾರಾದ್ರೂ ನಮ್ಮನ್ನ ನಿಂದಿಸಿದಾಗ ಕೋಪಗೊಳ್ಳೋ ಬದಲು ಎಲ್ಲರನ್ನೂ ಸುಧಾರಿಸುವವನು ಆ ಸರ್ಜನ್ ಇದ್ದಾನೆ, ನನ್ನ ಕೆಲಸವಲ್ಲ ಅಂತ ನೆನ್ಪಿಸ್ಕೋಬೇಕು. ನಮ್ಮ ನಿಂದೆ ಮಾಡುವವರು ಒಂದು ರೀತಿಯಲ್ಲಿ ನಮ್ಮ ಖಾತೆಯಲ್ಲಿ ಪುಣ್ಯವನ್ನ ಜಮಾ ಮಾಡ್ತಿದ್ದಾರೆ ಅಂತ ಅನ್ಕೋಬೇಕಾ? ಹೌದು. ಮೊದಲು ನಮ್ಮ ಪಾಪಗಳನ್ನ ಕಳೆಯಲು ಸಹಾಯ ಮಾಡ್ತಿದ್ದಾರೆ ಅನ್ನೋ ದೃಷ್ಟಿಕೋನವನ್ನ ಇಟ್ಕೊಳ್ಳೋಕೆ ಈ ಜ್ಞಾನ ಪ್ರೇರೇಪಿಸುತ್ತೆ. ಹಾಗಾದ್ರೆ ಈ ಎಲ್ಲಾ ಜ್ಞಾನದಿಂದ ನಾವು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಪ್ರಮುಖ, ಸರಳವಾದ ಅಂಶಗಳೇನು? 2 ಮುಖ್ಯ ಅಂಶಗಳನ್ನ ಇಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹೇಳಿ. 1. ಯಾರದ್ದೇ ಅವಗುಣಗಳನ್ನ ನೋಡಿದರೂ ಅವರ ಬಗ್ಗೆ ನಿಂದೆ ಮಾಡಬಾರ್ದು. ಬೇರೆ ಬೇರೆ ಕಡೆ ಅವರ ಬಗ್ಗೆ ಮಾತಾಡಬಾರ್ದು. ನಮ್ಮ ಸಿಹಿ ಮಾತನ್ನು ಎಂದಿಗೂ ಬಿಡಬಾರ್ದು ಮತ್ತು ಕೋಪದಿಂದ ಎದುರಿಸಬಾರ್ದು. ಎಂಥದ್ದೇ ಪರಿಸ್ಥಿತಿ ಇರ್ಲಿ, ನಮ್ಮ ಸಿಹಿಯನ್ನು ಉಳಿಸಿಕೊಳ್ಳಬೇಕು. ಹೌದು, ಅದೇ ನಮ್ಮ ಶ್ರೇಷ್ಠತೆ. 2ನೇದಾಗಿ, ಎಲ್ಲರನ್ನೂ ಸುಧಾರಿಸುವವನು ಒಬ್ಬ ಪರಮಾತ್ಮ. ಆದ್ದರಿಂದ ಎಲ್ಲವನ್ನೂ ಆತನಿಗೆ ಹೇಳಬೇಕು. ಅವ್ಯಭಿಚಾರಿಯಾಗಿರಬೇಕು ಮತ್ತು ಪ್ರವಚನವನ್ನು ಅಂದ್ರೆ ಮುರಳಿಯನ್ನು ಎಂದಿಗೂ ತಪ್ಪಿಸಬಾರದು. 1 ನಿಮಿಷ. ಇಲ್ಲಿ ಮುರಳಿ ಎಂಬ ಪದವನ್ನು ಬಳಸಲಾಯಿತು. ನಮ್ಮೆಲ್ಲ ಕೇಳುಗರಿಗೆ ಇದರ ಪರಿಚಯ ಇರೋದಿಲ್ಲ. ಏನಿದು? ಖಂಡಿತ. ಮುರಳಿ ಅಂದ್ರೆ ಈ ಜ್ಞಾನದ ಮೂಲ ಆಕರ. ಪ್ರತಿದಿನ ಸಿಗುವ ಆಧ್ಯಾತ್ಮಿಕ ನಿರ್ದೇಶನಗಳು. ಓ, ಡೈಲಿ ಕ್ಲಾಸ್ ತರ? ಹೌದು. ಇದನ್ನೇ ಇಲ್ಲಿ ಪರಮಾತ್ಮನ ಶಾಲೆ ಅಂತ ಹೋಲಿಸಲಾಗಿದೆ. ಅದನ್ನ ತಪ್ಪಿಸ್ಕೊಂಡ್ರೆ ಅಂದಿನ ಪಾಠವೇ ತಪ್ಪಿದ್ದಂತೆ. ಈ ಜ್ಞಾನವನ್ನ ಪ್ರತಿದಿನ ಕೇಳುವುದರಿಂದಲೇ ನಮ್ಮಲ್ಲಿ ಸ್ಮೃತಿ ಮತ್ತು ಶಕ್ತಿ ಉಳಿದುಕೊಳ್ಳುತ್ತೆ. ಅರ್ಥವಾಯಿತು. ಇದಕ್ಕಾಗಿ ಒಂದು ಸುಲಭವಾದ ಘೋಷವಾಕ್ಯವೂ ಇದೆ. ಸಿಹಿಯಾಗಿರಿ ಮತ್ತು ಒಬ್ಬನಿಗೆ ರಿಪೋರ್ಟ್ ಮಾಡಿ. ಹೌದು. ಮೀಠಾ ರಹೋ ಔರ್ ಏಕ್ ಕೋ ರಿಪೋರ್ಟ್ ಕರೋ. ಇದು ನೆನಪಿಡಲು ಬಹಳ ಸುಲಭ. ಇದರೊಂದಿಗೆ ಒಂದು ವರದಾನದ ಬಗ್ಗೆಯೂ ಹೇಳಲಾಗಿದೆ. ಶಿವಶಕ್ತಿ ಕಂಬೈನ್ಡ್ ಸ್ವರೂಪದಲ್ಲಿರುವುದು. ಈ ಕಂಬೈನ್ಡ್ ಸ್ಥಿತಿ ಹೇಗಿರುತ್ತೆ? ಇದು ಬಹಳ ಸುಂದರವಾದ ಅನುಭವದ ಸ್ಥಿತಿ. ಶಿವ ಮತ್ತು ಶಕ್ತಿ ಬೇರ್ಪಡಿಸಲಾಗದವರು ಅಲ್ವಾ? ಹೌದು. ಅಂದ್ರೆ ನಾವು ಆತ್ಮಗಳು, ಶಕ್ತಿಗಳು ಎಂದಿಗೂ ಒಬ್ಬಂಟಿಯಲ್ಲ. ಶಿವ ಪರಮಾತ್ಮ ಸದಾ ನಮ್ಮೊಂದಿಗಿದ್ದಾನೆ ಅನ್ನೋ ನಿರಂತರ ಅನುಭವ. ಈ ಕಂಬೈನ್ಡ್ ಸ್ಥಿತಿ. ಹೌದು. ಈ ಕಂಬೈನ್ಡ್ ಸ್ವರೂಪದಲ್ಲಿ ನಾವು ಸ್ಥಿತರಾದಾಗ ಮಾಯೆಗೆ ನಮ್ಮನ್ನು ಮುಟ್ಟುವ ಧೈರ್ಯ ಬರೋದಿಲ್ಲ. ಇದು ಒಂದೇ ಸಮಯದಲ್ಲಿ 2 ಅನುಭವಗಳನ್ನು ಕೊಡುತ್ತೆ. ಹೇಗೆ? ಒಂದು ಕಡೆ ಪರಮಾತ್ಮನ ಪ್ರೀತಿಯ, ಸುರಕ್ಷತೆಯ ಒಡನಾಟದ ಅನುಭವ. ಇನ್ನೊಂದು ಕಡೆ ಈ ಪ್ರಪಂಚದ ಎಲ್ಲಾ ಘಟನೆಗಳನ್ನ, ನಾಟಕವನ್ನ ಸಾಕ್ಷಿಯಾಗಿ ನಿರ್ಲಿಪ್ತರಾಗಿ ನೋಡುವ ಸ್ಥಿತಿ. ಅಂದ್ರೆ ಪ್ರಪಂಚದ ಮಧ್ಯದಲ್ಲೇ ಇದ್ರೂ ಅದ್ರಿಂದ ಅಂತರವನ್ನ ಕಾಯ್ದುಕೊಳ್ಳುವ ಸ್ಥಿತಿ. ಹೌದು. ಒಬ್ಬ ಶಕ್ತಿಶಾಲಿ ಸಂಗಾತಿ ಸದಾ ನಮ್ಮ ಕೈ ಹಿಡಿದು ನಡೆಸ್ತಿರೋ ಅನುಭವ. ಖಂಡಿತ. ಈ ಸ್ಥಿತಿಯನ್ನ ಅನುಭವ ಮಾಡೋದೇ ಒಂದು ದೊಡ್ಡ ಸಾಧನೆ. ಇದನ್ನ ಅಭ್ಯಾಸ ಮಾಡ್ತಾ ಹೋದಂತೆ ಸಣ್ಣಪುಟ್ಟ ವಿಷಯಗಳು ನಮ್ಮನ್ನ ಅಲುಗಾಡಿಸೋದನ್ನ ನಿಲ್ಲಿಸ್ತವೆ. ಹಾಗಾದ್ರೆ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಸಾರಾಂಶವೇನೆಂದ್ರೆ, ಸುಧಾರಣೆಯ ಗುತ್ತಿಗೆ ಪರಮಾತ್ಮನದ್ದು. ಹೌದು. ನಮ್ಮ ಕೆಲಸ ಸ್ವಸುಧಾರಣೆ, ಎಲ್ಲರೊಂದಿಗೆ ಸಿಹಿಯಾಗಿರುವುದು ಮತ್ತು ಪ್ರತಿಯೊಂದು ವಿಷಯವನ್ನ ಆ ಒಬ್ಬನಿಗೆ ಮಾತ್ರ ವರದಿ ಮಾಡುವುದು. ನಾವು ಜಗತ್ತಿನ ಗುತ್ತಿಗೆದಾರರಾಗಬೇಕಿಲ್ಲ. ಬದಲಿಗೆ ಆತ್ಮಸುಧಾರಕರಾಗಬೇಕು. ಹೌದು. ಬಾಳ ಚೆನ್ನಾಗಿ ಹೇಳಿದ್ರಿ. ಹೌದು. ಕೇಳುಗರು ಯೋಚಿಸಲು ಒಂದು ಅಂತಿಮ ಪ್ರಶ್ನೆ. ಈ ಪ್ರವಚನದ ಒಂದು ಸೂಕ್ಷ್ಮ ಇಶಾರ ಇದೆ. ನಾನು ಸೇವಕ ಎನ್ನುವುದಕ್ಕಿಂತ ನಾನು ಆತ್ಮ, ಈ ಶರೀರದ ಮೂಲಕ ಸೇವಕ ಎಂಬ ಸ್ಮೃತಿಯಲ್ಲಿರಲು ಹೇಳ್ತದೆ. ನಾವು ಧರಿಸಿರುವ ಈ ಶರೀರವೆಂಬ ಕಾಸ್ಟ್ಯೂಮ್ನ ಬಗ್ಗೆ ನಮ್ಮ ದೃಷ್ಟಿಕೋನ ಮತ್ತು ನಮ್ಮ ದೈನಂದಿನ ವ್ಯವಹಾರಗಳು ಈ ಒಂದು ಸಣ್ಣ ಸ್ಮೃತಿಯ ಬದಲಾವಣೆಯಿಂದ ಹೇಗೆಲ್ಲ ಬದಲಾಗಬಹುದು ಯೋಚಿಸಿ ನೋಡಿ.